ಮೀಸಲು ವಿರುದ್ಧದ ಹೋರಾಟದಲ್ಲಿ ಜೆಡಿಎಸ್ನ ನಿಲುವೇನು ಅನ್ನೋದು ಪ್ರಶ್ನೆ. ತಟಸ್ಥನ ಹಾಗಾದ್ರೆ ಸದನದಲ್ಲಿ ಬಿಜೆಪಿಗೆ ಕೈ ಜೋಡಿಸುವ ಸಾಧ್ಯತೆ ಸ್ವಲ್ಪ ಕಮ್ಮಿನೇ ಇದೆ. ಮುಸ್ಲಿಮರ ವಿರುದ್ಧ ಹೋರಾಟ ಬೇಡ ಅನ್ನುವಂತ ಚಿಂತನೆಯಲ್ಲಿ ಜೆಡಿಎಸ್ ಇದ್ದಂಗೆ ಕಾಣಿಸ್ತಾ ಇದೆ. ಮತ ಬ್ಯಾಂಕಿಗಾಗಿ ತಟಸ್ಥ ಧೋರಣೆಯನ್ನ ತಾಳುತ್ತ ಜೆಡಿಎಸ್ ಅನ್ನೋದು ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಥವಾ ಯಾಕೆ ಅನುಮಾನ ಅಂತಂದ್ರೆ, ಜೆಡಿಎಸ್ ಇತ್ತೀಚೆಗೆ ಬಿಜೆಪಿಯ ಜೊತೆಗೆ ಎಲ್ಲಾ ವಿಚಾರದಲ್ಲೂ ಕೈ ಜೋಡಿಸ್ತಾ ಇಲ್ಲ. ಹೌದು, ಅವರಿಬ್ರು ಒಟ್ಟಿಗೆನೆ ನಾವು ಸರ್ಕಾರ ನಡೆಸ್ತೀವಿ ಅಂತನೋ ಚುನಾವಣೆ ಎದುರಿಸ್ತೀವೋ ಅಂತ ಹೇಳಿದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಜೆಡಿಎಸ್ ಗೊಂದಲದಲ್ಲೇ ಇದೆ. ನೀವು ಈ ವಕ್ಫ್ನ ವಿಚಾರವನ್ನೇ ನೋಡಿರ್ಬೋದು. ವಕ್ಫ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೋರಾಟವನ್ನ ಮಾಡ್ತು, ಪ್ರತಿಭಟನೆ ಮಾಡ್ತು, ಪಾದಯಾತ್ರೆ ಅಂತ ಹೇಳ್ತು. ಜೆಡಿಎಸ್ ಎಲ್ಲೂ ತುಟುಕ್ ಪುಟುಕ್ ಅನ್ನಿಲ್ಲ, ಜೆಡಿಎಸ್ ಎಲ್ಲೂ ಮಾತಾಡ್ಲಿಲ್ಲ. ಯಾಕಂದ್ರೆ ಜೆಡಿಎಸ್ ಈಗ ಬಿಜೆಪಿ ಜೊತೆಗೆ ಮೈತ್ರಿಯೇನೋ ಆಗಿರಬಹುದು, ಆದ್ರೆ ಜಾತ್ಯತೀತ ಅನ್ನೋದೊಂದು ಟ್ಯಾಗ್ ಲೈನ್ ಅನ್ನ ಜೆಡಿಎಸ್ ಹಾಕೊಂಡಿತ್ತು. ಈಗ ಸಡನ್ ಆಗಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ನಾವು ಮುಸ್ಲಿಂ ಸಮುದಾಯದ ವಿರುದ್ಧ ಮಾತನಾಡ್ಬಿಟ್ರೆ, ಅಥವಾ ಮುಸ್ಲಿಂ ಸಮುದಾಯಕ್ಕೆ ಬರ್ತಿರುವಂತ ವರದಾನವೋ ಅಥವಾ ಅಲ್ಲಿಗೆ ಕೊಟ್ಟಿರುವಂತ ಈ ಮೀಸಲಾತಿ ವಿಚಾರವೋ ಇದನ್ನ ವಿರೋಧಿಸಿದ್ರೆ ಮುಂದೊಂದು ದಿನ ಇದು ಜೆಡಿಎಸ್ಗೆ ಸಮಸ್ಯೆ ಆಗಬಹುದು ಅನ್ನೋದು ಜೆಡಿಎಸ್ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಈಗೇನೋ ನಾವು ಹಿಂದುತ್ವ ಅಥವಾ ಹಿಂದೂ ಪರವಾಗಿ ಹಾರ್ಡ್ ಕೋರ್ ಹಿಂದುತ್ವ ಅನ್ನುವಂಥ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲೂ ಈ ಮೈತ್ರಿ ಉಳ್ಕೊಳ್ಳುತ್ತಾ? ಹೀಗೆ ಬಿಜೆಪಿ ಜೊತೆಗೆ ಇರಕ್ಕಾಗತ್ತಾ? ಸ್ವತಂತ್ರವಾಗಿ ಜೆಡಿಎಸ್ಗೆ ಒಂದು ಪ್ರಾಬಲ್ಯ ಅನ್ನೋದು ಬೇಕಲ್ವಾ? ಹಾಗಾಗಿ ನಾವು ಈಗೇನಾದರೂ ಮುಸ್ಲಿಂ ಸಮುದಾಯದ ವಿರುದ್ಧ ಮಾತನಾಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗ್ಬಹುದು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಮೀಸಲಾತಿ ಕದನ ಅನ್ನೋದು ಇವತ್ತು ಸಾಕಷ್ಟು ಜೋರಾಗುವಂತ ಸಾಧ್ಯತೆಗಳಿದೆ. ಇಲ್ಲಿ ಎರಡು ಪ್ರಶ್ನೆ. ಇವತ್ತು ಬಿಜೆಪಿ ಯಾವ ರೀತಿಯಾಗಿ ಒಂದು ರೂಪರೇಷೆಯನ್ನು ಮಾಡಿಕೊಂಡಿದೆ ಇದರ ಬಗ್ಗೆ ಧ್ವನಿ ಎತ್ತೋಕೆ, ಇನ್ನೊಂದು ಜೆಡಿಎಸ್ನ ನಿಲುವೇನು ಅಂತ ಶಿವು. ಖಂಡಿತ ನೀತಿ, ಮುಸ್ಲಿಮರಿಗೆ ಪ್ರತಿಯೊಂದರಲ್ಲೂ ಕೂಡ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಇದ್ದಾರೆ, ತುಷ್ಟೀಕರಣವನ್ನ ಮಾಡ್ತಾ ಇದ್ದಾರೆ ಒಂದು ಸಮುದಾಯ ಅಂತೇಳಿ. ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ನಿರಂತರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಸ್ಲಿಮರಿಗೆ 2 ಕೋಟಿಯವರೆಗೆ ಮೀಸಲಾತಿಯನ್ನ ಕಲ್ಪಿಸುವಂತ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಅದನ್ನ ಈ ಪ್ರಸಕ್ತ ಅಧಿವೇಶನದಲ್ಲೇ ಮಂಡನೆ ಮಾಡುವಂತ ವಿಧೇಯಕವನ್ನ ಮಂಡನೆ ಮಾಡಿ ಅಧಿಕೃತವಾಗಿ ಅವರಿಗೆ ಮೀಸಲಾತಿ, ಗುತ್ತಿಗೆ ಕಾಮಗಾರಿ ಯಾವುದೇ ಕಾಮಗಾರಿಗಳಿರ್ಬೋದು, ಅದರಲ್ಲಿ 2 ಕೋಟಿಯವರೆಗೆ ಅವರಿಗೆ ಮೀಸಲಾತಿಯನ್ನ ಕೊಡುವಂತಹ ಈ ವಿಧೇಯಕವನ್ನ ಸದನದಲ್ಲಿ ಮಂಡಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದಕ್ಕೆ ಈಗಾಗಲೇ ಬಿಜೆಪಿ ನಿರಂತರವಾಗಿ ವಾಗ್ದಾಳಿಯನ್ನ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದೆ. ಇವತ್ತು ಸದನ ಪ್ರಾರಂಭ ಆಗ್ತಿದ್ದ ಹಾಗೆ ಇದರ ವಿರುದ್ಧವಾಗಿ ನಮ್ಗೆ ನಿಲುವಳಿಯಡಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಒಂದು ಸಮುದಾಯವನ್ನ ಇವತ್ತು ನೀವು ತುಷ್ಟೀಕರಣ ಮಾಡ್ತಾ ಇದ್ರಿ, ಹಿಂದೂಗಳನ್ನ ವಿರೋಧ ಮಾಡ್ತಾ ಇದ್ರಿ, ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು ಇವತ್ತು ಸದನದಲ್ಲಿ ಮೊದಲೇ ಸದ್ದುಗದ್ದಲವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆಗಳಿದೆ ನೀತಿ. ಜೊತೆಗೆ 4% ಮೀಸಲಾತಿ ಇತ್ತು ಮುಸ್ಲಿಮರಿಗೆ ಹಿಂದೆ. ಅದನ್ನ ಬೊಮ್ಮಾಯಿ ಸರ್ಕಾರ ಬಂದ ನಂತರ ಈ ಪಂಚಮಸಾಲಿ ಮತ್ತೆ ಒಕ್ಕಲಿಗ ಸಮುದಾಯದ ಮೀಸಲಾತಿ ಯಾವಾಗ ಜೋರಾಗತ್ತೆ ಆ ಸಂದರ್ಭದಲ್ಲಿ ಆ ಮೀಸಲಾತಿಯನ್ನ ರದ್ದುಪಡಿಸಿ ಅವರಿಗೆ ಹಂಚಿಕೆಯನ್ನ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಮುಸ್ಲಿಂ ಮುಖಂಡರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು. ಹಾಗಾಗಿ ಯಥಾಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕು ಅಂತೇಳಿ ಸುಪ್ರೀಂ ಕೂಡ ಸೂಚನೆಯನ್ನ ಕೊಟ್ಟಿದೆ. ನಾವು ಮತ್ತೆ ಆ ಮೀಸಲಾತಿಯನ್ನ ಮುಂದುವರಿಸ್ತೇವೆ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲೇ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾಗಿ ಈಗ 4% ಮೀಸಲಾತಿಯನ್ನು ಕೂಡ ಮುಂದುವರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಮುಂದಾಗಿದೆ. ಈ 2 ವಿಚಾರಗಳನ್ನ ಇಟ್ಕೊಂಡು ಈಗ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಒಂದು ಪ್ರಯತ್ನ, ನಿರ್ಧಾರವನ್ನ ಈಗಾಗಲೇ ಬಿಜೆಪಿ ಮಾಡಿದೆ. ಸದನದ ಒಳಗೆ ಸದನದ ಹೊರಗೆ 2 ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಮತ್ತೆ ಹೋರಾಟವನ್ನ ಹಮ್ಮಿಕೊಂಡಿದೆ. ಇವತ್ತು ಸದನದಲ್ಲೂ ಕೂಡ ಇದು ಧರಣಿಯನ್ನ ಮಾಡುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಜೆಡಿಎಸ್ ಈಗ ಮೈತ್ರಿ ಪಕ್ಷ ಆಗಿರೋದ್ರಿಂದ ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದೆ. ಬಹುತೇಕ ಹೋರಾಟಗಳಲ್ಲಿ ಬಿಜೆಪಿಗೆ ಕೈ ಜೋಡಿಸಿದೆ. ಮೂಡಾ ಪ್ರಕರಣದಿಂದ ಹಿಡಿದು ಕೆಲವು ಹೋರಾಟಗಳಲ್ಲಿ ಕೈ ಜೋಡಿಸಿದೆ. ಆದ್ರೆ ಈ ಅಲ್ಪಸಂಖ್ಯಾತ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಮೀಸಲಾತಿಯನ್ನ ಈಗ ಕೊಡ್ಬೇಕು ಅನ್ನುವಂತ ಚರ್ಚೆ ಈಗೇನು ಶುರುವಾಗಿದೆ. ಸದನದಲ್ಲಿ ಆ ಗುತ್ತಿಗೆ ಮೀಸಲಾತಿಯ ಬಗ್ಗೆ ವಿಧೇಯಕವನ್ನ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಇದನ್ನ ಜೆಡಿಎಸ್ ಬೆಂಬಲಿಸುತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈ ಮುಸ್ಲಿಮರ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ಇನ್ನೂ ಕೂಡ ತನ್ನ ಹಳೆಯ ಸೆಕ್ಯುಲರ್ ಟ್ಯಾಗ್ ಲೈನ್ಗೆ ಅದು ಒಪ್ಕೊಂಡಿದೆ.
ಒಂದು ವೇಳೆ ಏನಾದ್ರೂ ಮೀಸಲಾತಿಯನ್ನ ವಿರೋಧ ಮಾಡಿದ್ದೆ ಆದ್ರೆ ಮುಂದೊಂದು ದಿನ ನಮ್ಗೆ ಅದರ ಹಿನ್ನಡೆ ಆಗಬಹುದು, ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗಬಹುದು ಅನ್ನುವಂತ ಆತಂಕ ಜೆಡಿಎಸ್ ನಾಯಕರಿಗೆ ಇದೆ. ಜೊತೆಗೆ ಮೊನ್ನೆ ಮೇಲ್ಮನೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ ಆಗುವಂತ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಸಪೋರ್ಟ್ ಮಾಡಿರಲಿಲ್ಲ ಬಿಜೆಪಿ ಜೊತೆ. ಬಿಜೆಪಿ ಶಾಸಕ MLCಗಳು ವಾಕೌಟ್ ಅನ್ನ ಮಾಡಿದ್ರೆ ಜೆಡಿಎಸ್ MLCಗಳು ಒಳಗಡೆ ಕುಳಿತು ಆ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಪರೋಕ್ಷವಾಗಿ ಕೊಟ್ಟಿದ್ರು, ಬೆಂಬಲವನ್ನ. ಸೊ ಇದನ್ನ ಗಮನಿಸಿದಾಗ ಇವತ್ತು ಏನಾದ್ರೂ ಈ ಮೀಸಲಾತಿ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ತಟಸ್ಥವಾಗಿ ಉಳಿಯುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಮುಸ್ಲಿಂ ಸಮುದಾಯವನ್ನ ಎದುರು ಹಾಕೊಳ್ಳೋದು ಬೇಡ. ಇವತ್ತೇನೋ ಮೈತ್ರಿ ಇದ್ದೇವೆ, ಮುಂದೊಂದು ದಿನ ಮೈತ್ರಿ ಇಲ್ಲದಂತ ಸಂದರ್ಭದಲ್ಲಿ ನಾವು ಏಕಾಂಗಿಯಾಗಿ ಹೋರಾಟವನ್ನ ಮಾಡುವಂತ ಸಂದರ್ಭ ಬಂದಾಗ ನಾವು ಮುಸ್ಲಿಂ ಸಮುದಾಯವನ್ನ ಎದುರು ಹಾಕೊಂಡಿದ್ದೆ ಆದ್ರೆ ಆ ಮತಗಳು ನಮ್ಗೆ ಕೈ ಕೊಡುತ್ತೆ ಅನ್ನುವಂತಹ ಆತಂಕ ಜೆಡಿಎಸ್ ನಾಯಕರಿಗಿದೆ. ಹಾಗಾಗಿ ಬಹುತೇಕವಾಗಿ ಜೆಡಿಎಸ್ ಇಲ್ಲಿ ತಟಸ್ಥ ಧೋರಣೆಯನ್ನ ತಾಳುವಂತ ಸಾಧ್ಯತೆಗಳಿದೆ. ಆದ್ರೆ ಬಿಜೆಪಿ ಇದರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟವನ್ನ ರೂಪಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸದನದಲ್ಲಿ ಇವತ್ತು ದೊಡ್ಡ ಮಟ್ಟದ ಸದ್ದುಗದ್ದಲ ಆಗುವಂತ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.